ಒಂದು ಕೇಸಲ್ಲಿ ಇದು ತುಂಬ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ. ವಿಚಿತ್ರ ಅಂತಂದರೆ ಹುಡುಗರಲ್ಲಿ ನನಗೆ ಕೆಲವು ಸಲ ಅನಿಸುತ್ತೆ, ಈಗ ನಾವು ಕೂಡ ಪುರುಷರಾಗಿ ಇಷ್ಟೊಂದು ಒಳ್ಳೆ ಹುಡುಗರಿದ್ದಾರಾ ಪ್ರಪಂಚದಲ್ಲಿ ಅಂತ ಈ ಆಶ್ಚರ್ಯ ಪಡೋಂಥ ಕೆಲವು ಕೇಸ್ಗಳನ್ನು ಕೂಡ ನಾನು ಸುಮಾರು ನೋಡಿದ್ದೀನಿ. ಓಕೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಆ ಕೇಸಲ್ಲಿ ನನ್ನ ಹತ್ರ ಹುಡುಗಿ ಡಿವೋರ್ಸಿಗೆ ಬಂದಿದ್ದು. ಆ ಹುಡುಗಿ ರೀಸನ್ ಕೊಟ್ಟಿದ್ದು, ನನ್ನ ಗಂಡನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ. ಹ್ಮ್. ಕಾಳಜಿ ಯಾವ ಥರ ಕಾಳಜಿ ಬೇಕು ನಿನಗೆ? ಊಟಕ್ಕೆ ತಂದಾಕಲ್ವಾ? ತಂದಾಕ್ತಾರೆ ಸರ್. ನಿನ್ನ ಜೊತೆಲಿ ಜಗಳ ಆಡ್ತಾರಾ? ರೂಲ್ಡ್ ಔಟ್ ಸರ್. ಹ್ಮ್. ನಿನ್ಗೆ ಯಾವತ್ತಾರು ಅವಾಚ್ಯ ಶಬ್ದಗಳಿಂದ ಬೈತಾರಾ? ಯಾವತ್ತೂ ಬೈಯಲ್ಲ ಸರ್ ನನ್ನ ಗಂಡ. ನಿನ್ನನ್ನೆಲ್ಲೂ ಕರ್ಕೊಂಡು ಹೋಗೋದಿಲ್ಲ ಹೊರಗಡೆ ಸುತ್ತಾಡ್ಸೋದಕ್ಕೆ, ಕರ್ಕೊಂಡು ಹೋಗ್ತಾರೆ ಸರ್. ಮತ್ತೆ ಏನು, ಮತ್ತೆ ಇನ್ನು ಇದಕ್ಕಿಂತ ಮಿಗಿಲಾಗಿ ಇನ್ನೇನು ಕಾಳಜಿ ಕೊಡಬೇಕಮ್ಮ ನಿನಗೆ ಅಂತಂದಾಗ, ಸರ್ ನಾನು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ನನ್ನ ಗಂಡ ನನ್ನನ್ನು ಕ್ವಶನ್ಸ್ ಮಾಡಲ್ಲ. ಹ್ಮ್. ಅಂದರೆ ನೀನು ಏನು ಅಂತ ಮಿಸ್ಟೇಕ್ಸ್ ಮಾಡ್ತೀಯ ನೀನು? ಸರ್ ಕೆಲವು ಸರಿ ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ಗಳು ಬರ್ತಾರೆ, ಅದರಲ್ಲಿ ಕೆಲವು ಸರಿ ಬಾಯ್ ಫ್ರೆಂಡ್ಸು ಬರ್ತಾರೆ, ನಾವಿಬ್ಬರು ಒಟ್ಟಿಗೆ ಕೂತಿರ್ತೀವಿ. ನನ್ನ ಗಂಡ ಅಕಸ್ಮಾತ್ ಮನೆಗೆ ಬಂದರೆ ಅದನ್ನು ಯಾಕೆ ನೀನು ಒಬ್ಬ ಹುಡುಗನ ಕರ್ಸ್ಕೊಂಡು ಕೂರಿಸಿದೀಯಾ, ಕೂರಿಸ್ಕೊಂಡು ಈ ಥರ ಮಾತಾಡ್ತಾ ಇದೆಯಾ, ನಿನ್ನ ಪಕ್ಕದಲ್ಲೇ ನಿನ್ನ ನಾನು ಬಂದರೂ ಕೂಡ ಪಕ್ಕದಲ್ಲೇ ನಿನ್ನ ಫ್ರೆಂಡನ್ನು ಕೂರಿಸ್ಕೊಂಡಿದೀಯಾ ನೀನು, ಅಷ್ಟೊಂದು ಹತ್ತಿರದಲ್ಲಿ ಕೂತಿದೀಯಾ ಅಂತಲೂ ಕೇಳೋದಿಲ್ಲ. ಹ್ಮ್. ನಾವು ಬೈ ಓವರ್ ಸೈಟು ನಾವು ಅಷ್ಟೊಂದು ಹತ್ತಿರದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ಗಂಡ ಬಂದಾಗ ಎಲ್ಲ ಹುಡುಗಿರು ಹೆದರ್ಕೊಳ್ತಾರೆ. ಹೌದು. ನನಗೆ ಭಯನೇ ಬರಲ್ಲ, ಯಾಕಂದ್ರೆ ನನ್ನ ಗಂಡ ಯಾವತ್ತೂ ಅದ್ರ ಬಗ್ಗೆ ಕ್ವಶ್ಚನ್ನೇ ಮಾಡಲ್ಲ. ಆ ಕ್ವಶ್ಚನ್ ಮಾಡದೇ ಇರೋದ್ರಿಂದ ಅದು ಸಲಿಗೆ ನನಗೆ ಜಾಸ್ತಿಯಾಗಿ, ನನ್ನ ಕೆಲವು ಫ್ರೆಂಡ್ಸ್ಗಳು ಬಂದಾಗ ನಾನು ಯಾವ ಥರ ನಾನು ಅಲ್ಲಿ ಒಂದು ಕೂತಿದ್ರು ಕೂಡ ಅವನು ಕೇಳದೆ ನನಗೆ ಮನಸ್ಸಲ್ಲಿ ಯಾವ ಥರ ಬಂದ್ಬಿಟ್ಟಿದೆ ಅಂದರೆ, ನನ್ನ ಗಂಡ ಆದರೆ ನನ್ನ ಬಗ್ಗೆ ಏನೂ ಕಾಳಜಿ ತೊಗೊಳೋದಿಲ್ವಾ? ಹ್ಮ್. ಯಾಕಂದ್ರೆ ಯಾರಾದರೂ ಗಂಡ ಆ ಥರ ಪಕ್ಕದಲ್ಲಿ ಯಾರೋ ಒಬ್ಬ ಹುಡುಗ ಬಂದು ಕೂತಿರೋದು ನೋಡಿದ್ರೆ, ಅಥವಾ ಫ್ರೆಂಡ್ ಬಂದು ಕೂತಿರೋದು ನೋಡಿದ್ರೆ ಆತ ಸಿಟ್ಟು ಮಾಡ್ಕೊಳ್ಬೇಕು, ಅಥವಾ ಪೊಸೆಸಿವ್ನೆಸ್ಸನ್ನು ತೋರಿಸ್ಬೇಕು, ಅಥವಾ ನೆಕ್ಸ್ಟ್ ಡೇ ನನಗೆ ವಾರ್ನ್ ಮಾಡಬೇಕು. ನಾನು ಬಂದಾಗಲೂ ನೀನು ಆ ಹುಡುಗನ ಹೌದು. ಜೊತೆ ಆ ಥರ ಕೂತಿದ್ಯಲ್ಲ ನೀನು, ಸ್ವಲ್ಪ ನಿನಗೆ ಭಯ ಭಕ್ತಿ ಇಲ್ವಂತ ನನ್ನನ್ನು ಗದರಿಸ್ಬೇಕು. ಈ ಥರದ್ದು ನನಗೇನೂ ಮಾಡಲಿಲ್ಲ ಅಂತಂದಾಗ, ಅಲ್ಲಿಗೆ ನನ್ನ ಗಂಡ ನನ್ನನ್ನು ಇನ್ಯಾವ ಕಾಳಜಿ ಇಟ್ಕೊಂಡು ನನ್ನ ನೋಡ್ಕೊಳ್ತಾರೆ ಅನ್ನೋ ಲೆವೆಲ್‌ಗೆ ಬಂದುಬಿಟ್ಟಿದ್ದೀನಿ. ಫಸ್ಟು ಇದನ್ನು ಹೇಳಿದಾಗ ನಾನು ನಂಬಲಿಲ್ಲ. ಓಕೆ. ಯಾಕೆಂದರೆ ಯಾರಾಗಲಿ ಗಂಡಸರು, ಒಬ್ಬ ಹೌದು. ಹುಡುಗ ಯಾರೋ ಬಂದು ತನ್ನ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನೋಡಿದಾಗ, ನೆಕ್ಸ್ಟ್ ಡೇ ಅವ್ರ ಮುಂದೆ ಏನು ಕೇಳಲಿಲ್ಲ ಅಂದ್ರು ನೆಕ್ಸ್ಟ್ ಡೇ ಏನಾದರೂ ಗಂಡನ ಹೆಂಡತಿನ ವಾರ್ನ್ ಮಾಡ್ತಾರೆ. ಅವ್ರ ನೋಡಿ ಈ ಥರ ಎಲ್ಲ ಮುಂದೆನೇ ನೀನು ಈ ಥರ ಕೇಳ್ತೀವಿ. ಕೂತ್ಕೋಬೇಡ, ತುಂಬ ಅಸಹ್ಯವಾಗಿತ್ತು ನೀನು ಕೂತ್ಕೊಂಡಿದ್ದು ಹೌದು, ರೀತಿ ಹೌದು, ಹೌದು. ಅಂತ ಸ್ವಲ್ಪ ಗದರಿಸ್ತಾನೆ, ಅಥವಾ ಬೈತಾನೆ, ಏನೋ ಒಂದು ಮಾಡ್ತಾರೆ, ಅಥವಾ ಒಂದು ಕಂಪ್ಲೇಂಟ್ ಹೇಳ್ತಾನೆ, ಅಥವಾ ರಿಲೇಷನ್ಸ್‌ಗೋ ಯಾರಿಗಾರು ತಂದೆ ತಾಯಿಗೋ ಕಂಪ್ಲೇಂಟಾರ ಹೌದು, ಮಾಡ್ತಾರೆ. ಹೌದು, ಹೌದು. ನಾನು ಆಯ್ತಮ್ಮ ಇದನ್ನು ನೋಡೋಣ ನಾವು, ಏನು ಬೇಕೀಗ ನಿನಗೆ, ನಾವು ಹಾಗೆ ಆ ಹುಡುಗನ ನಿನ್ನ ಗಂಡನ ಕರೆಸಿ ಬುದ್ಧಿವಾದ ಹೇಳಿ ಇಂಥದ್ದನ್ನೆಲ್ಲ ಸರಿ ಮಾಡ್ಬೋದು, ಮಾಡೋಣ ಅಂತಂದ್ಬಿಟ್ಟು ಹೇಳಿದೆ. ಇಲ್ಲ ಸರ್ ಏನೇ ಕಾರಣಕ್ಕೂ ಬೇಡ, ಯಾಕಂದ್ರೆ ನಾನು ತುಂಬ ಎಕ್ಸ್ಟ್ರೀಮ್ ನಾನು ನೋಡ್ಬಿಟ್ಟಿದ್ದೀನಿ ನಾನು ಹ್ಮ್. ಇದರಲ್ಲಿ. ಯಾವ ಥರ ಎಕ್ಸ್ಟ್ರೀಮ್ ನೀನು ನೋಡ್ಬಿಟ್ಟಿದ್ಯಾ ಅಂತ ಆದರೆ, ಒಂದಿನ ನಾನು ಒಬ್ಬ ಹುಡುಗನ ತೊಡೆ ಮೇಲೆ ಮಲಗಿದ್ರು ಕೂಡ ನನ್ನ ಗಂಡ ಬಂದಾಗ ಅವನೇನು ಕೇಳಲಿಲ್ಲ. ಸರ್ ಫಸ್ಟ್ ಆಫ್ ಆಲ್ ಆ ಹೆಂಡತಿ ಇನ್ನೊಬ್ಬ ಹುಡುಗನ ತೊಡೆ ಮೇಲೆ ಹೆಂಗ್ ಮಲಗಿಸ್ಕೊಂಡ್ರು? ದಟ್ ಇಸ್ ಮೈ ಫಸ್ಟ್ ಕ್ವೆಶ್ಚನ್. ಎಕ್ಸಾಕ್ಟ್ಲಿ ಇದೇ ಕ್ವಶನನ್ನು ನಾನು ಕೇಳಿದೆ. ಇದೇ ಕ್ವಶನ್ ನಾನು ಕೇಳಿದೆ. ಹಾ. ನನ್ನ ಗಂಡನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆಗ್ಲಾರು ನನ್ನ ಗಂಡ ನನ್ನ ಮೇಲೆ ಕೋಪ ಬರುತ್ತಾ ಅಂತ ನಾನು ನೋಡಿದ್ರೆ, ಆಗಲೂ ನನ್ನ ಗಂಡನಿಗೆ ನನ್ನ ಮೇಲೆ ಕೋಪ ಬರಲಿಲ್ಲ. ಅಂಥ ಗಂಡ ನನಗೇನಕ್ಕೆ ಬೇಕು? ಈ ಥರ ಆದಾಗ ನಾನೇ ಎಲ್ಲೋ ಒಂದು ಕಡೆ ತಪ್ಪು ದಾರಿಗೆ ಹೊರ್ಟೋಗ್ತೀನಿ. ಕರೆಕ್ಟ್. ಕರೆಕ್ಟ್. ಇದನ್ನು ನಾನು ಈಸಿಯಾಗಿ ತೊಗೊಂಡ್ಬಿಡ್ತೀನಿ. ಸೊ ಈ ಥರ ಗಂಡ ನನಗೆ ಬೇಕಾಗಿಲ್ಲ ಅಂತಂದಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ ಆಕೆ. ಫೇರ್ ಎನಫ್. ಸೊ ಆಕೆ ಫರ್ಮಾಗಿ ಬಂದ್ಬಿಟ್ಟಿದ್ಲು, ನನಗೆ ಯಾವುದೇ ಕಾರಣಕ್ಕೂ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ. ಸೊ ನಾನು ಕೇಸ್ ಫೈಲ್ ಮಾಡಿದೆ. ಯಾಕಂದ್ರೆ ನಾವು ಅಡ್ವೊಕೇಟ್ಸು ಇನ್ನು ಅಷ್ಟೊಂದು ಬಲವಂತವಾಗಿ ಹೇಳಿದಾಗ, ಯಾಕೆ ನಾನು ತುಂಬ ಕೇಸನ್ನು ನಾನು ಡಿವೋರ್ಸನ್ನು ಫೈಲ್ ಮಾಡಿದೆ, ಕೌನ್ಸಿಲಿಂಗ್ನಲ್ಲೇ ನಾನು ವಾಪಸ್ ಕಳಿಸ್ಬಿಡ್ತೀನಿ. ಹ್ಮ್, ಹ್ಮ್, ಹ್ಮ್. ಯಾಕಂದ್ರೆ ಡಿವೋರ್ಸ್ ಕೇಸ್ ಫೈಲ್ ಮಾಡೋಂಥದ್ದು ನನಗೆ ಸರಿ ಕಾಣಲಿಲ್ಲ ಅಂತಂದರೆ, ಅದು ಡಿವೋರ್ಸೇ ಮದ್ದಲ್ಲ ಅಂತೇಳಿ ಅವ್ರಿಗೇನೋ ಒಂದು 5-10 ನಿಮಿಷ ಒಂದು ಕ್ಲೀನಾಗಿ ಕೌನ್ಸಿಲಿಂಗ್ ಥರ ಮಾಡಿಬಿಟ್ಟು, ಇದು ಡಿವೋರ್ಸ್ ಕೇಸ್ಗೆ ಫಿಟ್ ಅಲ್ಲ ಅಂತ ಎಷ್ಟೋ ಜನ ವಾಪಸ್ ಕಳಿಸಿರ್ತೀನಿ ನಾನು. ಕೆಲವನ್ನ ನಾನು ತುಂಬ ಅವರು ಫೋರ್ಸ್ ಮಾಡಿದಾಗ ನಾನು ವಾಪಸ್ ಮಾಡೋಕ್ಕಾಗೋದಿಲ್ಲ. ಸೊ ಕೇಸನ್ನು ಫೈಲ್ ಮಾಡಿದೆ, ಮೀಡಿಯೇಷನ್ಗೂ ರೆಫರ್ ಮಾಡಿದ್ವಿ. ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಇದ್ರ ಬಗ್ಗೆ ನಾವು ಈ ಮೀಡಿಯೇಷನಲ್ಲಿ ಕೂತ್ಕೊಂಡು ಗಂಡನ ಹತ್ರ ಚರ್ಚೆ ಮಾಡಬೇಕು ಅಂತ. ನೈಸ್. ಸೊ ಗಂಡನ್ನ ಕೂರಿಸ್ಕೊಂಡು ಕೇಳಿದೇನಪ್ಪ, ಈ ಕಂಪ್ಲೇಂಟು ನಿನ್ನ ಮೇಲೆ ಹೇಳ್ತಾ ಇದ್ದಾಳೆ ಹ್ಮ್. ನಿನ್ನ ಹೆಂಡತಿ, ಇದು ನಿಜಾನಾ? ನಿನ್ನ ಹೆಂಡತಿ ಬಗ್ಗೆ ನಿನಗೆ ಒಂದು ಪೈಸನೂ ಕಾಳಜಿ ಇಲ್ಲ, ನಿನ್ನ ಹೆಂಡತಿ ಬೇರೆಯವ್ರ ಜೊತೆ ತೊಡೆ ಮೇಲೆ ಮಲಗಿದ್ರು ನೀನು ಹಾಗೆ ಹೋಗ್ತೀಯ, ನೀನೇನು ಕೇಳಲ್ಲ, ನಿನ್ನ ರೂಮಲ್ಲಿ ಹೋಗಿ ನೀನು ಬಾಗಿಲು ಹಾಕ್ಕೊಳ್ತೀಯ, ನೀನು ಡಿಸ್ಟರ್ಬ್ ಮಾಡಲ್ಲ, ಅದು ರಾತ್ರಿ ಎಲ್ಲ ನೀನು ಬರೋದು ಇಲ್ಲ ಈಚೆ ಹ್ಮ್. ಅಂತ ಹೇಳಿ ನಿನ್ನ ಹೆಂಡತಿ ಕಂಪ್ಲೇಂಟ್ ಹೇಳ್ತಾರೆ. ಇದು ನಿಜಾನ ಅಂತಂದರೆ ಅವನು ಹೌದು ಸರ್ ಅಂತ ಒಪ್ಕೊಂಡ. ಅರೆ ಯಾಕೆ ಹಾಗಾದ್ರೆ ನೀನೇನು ಕಾಳಜಿ ಇಲ್ವಾ? ಅಕಸ್ಮಾತ್ ನಿನ್ನ ಹೆಂಡತಿ ಬೇರೆಯವ್ರ ಜೊತೆಲಿ ಈ ಥರ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡು ನೀನು ಹಾಗೆ ಸುಮ್ಮನೆ ಇದ್ಬಿಡ್ತೀಯ ಅಂತಂದರೆ, ಆತ ಒಂದು ವರ್ಡ್ ಹೇಳ್ದ, ಸರ್ ನಾನು ನನ್ನ ಹೆಂಡತಿನ ಮಾನಸಿಕವಾಗಿ ಪ್ರೀತಿಸ್ತಾ ಇದ್ದೀನಿ, ನನಗೆ ದೈಹಿಕ ಆ ಒಂದು ವಿಚಾರಗಳು ನನಗೆ ಇಂಪಾರ್ಟೆಂಟ್ ಅಲ್ಲ. ಹ್ಮ್. ಮ್ಯಾಕ್ಸಿಮಮ್ ಆಕೆ ಏನು ಮಾಡ್ಬೋದು,
ಬೇರೆಯವ್ರ ಜೊತೆಲಿ ದೈಹಿಕ ಸಂಬಂಧ ಇಟ್ಕೋಬೋದು ಅಷ್ಟೇ. ಪ್ರಪಂಚದಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ಲ. ಪ್ರಪಂಚದಲ್ಲಿ ಆಕೆ ಆ ಥರ ದೈಹಿಕ ಸಂಪರ್ಕ ಇಟ್ಕೊಂಡ ತಕ್ಷಣ ಅವಳಿಗೆ ಡಿವೋರ್ಸ್ ಕೊಟ್ಬಿಡ್ಬೇಕು ಅನ್ನೋಂಥ ಮನಸ್ಥಿತಿ ನನಗೇನಿಲ್ಲ. ಯಾಕಂದ್ರೆ ನನಗೆ ನನ್ನ ಹೆಂಡತಿ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವಳು ಫಿಸಿಕಲಿ ಏನಾರ ಮಾಡ್ಕೊಳ್ಳಿ, ಬಟ್ ಆಕೆ ನನ್ನ ಹೆಂಡ್ತಿನೇ. ಅದು ಯಾವುದೂ ಶಾಶ್ವತ ಅಲ್ಲ. ಅದು ಇವತ್ತು ಎಂಗೇಜ್ ಇದೆ, ಆಕೆ ಮಾಡ್ಬೋದು. ಬಟ್ ಒಂದು ಏಜ್ ಆದಮೇಲೆ ನಮ್ಮಿಬ್ಬರಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ಸು ಬಂದೇ ಬರುತ್ತೆ. ನಾನು ಇದನ್ನೆಲ್ಲ ತಪ್ಪು ಅಂತೇಳಿ ನಾನು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋಂಥ ಮನಸ್ಥಿತಿ ನನಗೇನಿಲ್ಲ. ಇದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸರ್, ನನಗೇನು ಡಿವೋರ್ಸ್ ಬೇಕಾಗಿಲ್ಲ. ಮುಂದೆ ನನ್ನ ಹೆಂಡತಿ ಬದಲಾಗ್ತಾಳೆ. ಇವತ್ತು ಅವಳಿಗೇನು ಹುಡುಗಾಟಿಕೆ ಎಂಗೇಜ್ ಅದು, ಆಗ ಅನ್ನಿಸ್ಬೋದು ಬೇರೆ ಬಾಯ್ ಫ್ರೆಂಡ್ ಜೊತೆಲಿ ನಾನು ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಈ ಥರ ಎಲ್ಲ ಆಕೆ ಭಾವನೆಗಳು ಬರ್ಬೋದು. ಒಂದು ದಿನ ಆ ಭಾವನೆಗಳೆಲ್ಲ ಹೋಗುತ್ತೆ ಆಕೆಗೂ. ನಾನು ತಾಳ್ಮೆಯಿಂದ ಅದನ್ನು ಕಾಯಬೇಕು ಅಂತಂದಾಗ ನನಗೆ ಮೀಡಿಯೇಷನಲ್ಲಿ ತುಂಬ ಆಶ್ಚರ್ಯ ಆಯಿತು ನನಗೆ. ಅರೆ ಪ್ರಪಂಚದಲ್ಲಿ ಇಂಥ ಒಳ್ಳೆ ಗಂಡಸರುಗಳು ಇವತ್ತಿಗೂ ಇದ್ದಾರೆ ಅಂತಂದರೆ, ಆಮೇಲೆ ಈ ಥರ ಒಂದು ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಗಂಡಸರುಗಳು ಇದ್ದಾರೆ ಅಂತಂದರೆ ಅದು ಆಶ್ಚರ್ಯ. ಸರ್ ಎಲ್ಲದು ಫಿಸಿಕಲ್ ಅಲ್ಲ, ಎಲ್ಲದು ಬರೀ ಎಮೋಷನಲ್ ಅಲ್ಲ. ಬಟ್ ಐ ಥಿಂಕ್ ಇದು ರಾಂಗ್ ಮೈಂಡ್ ಸೆಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅಂತ Might ನಾನು be. ಹೇಳ್ತೀನಿ. ಇದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ. Right. ಕೆಲವರು ಇದನ್ನ ಇವನೊಬ್ಬ ಗಂಡಸ, ಇವನು ಇಂಥದನ್ನೆಲ್ಲ ಕೋಪರೇಟ್ ಮಾಡ್ತಾನಲ್ಲ, ಇಂಥದನ್ನೆಲ್ಲ ಎನ್ಕರೇಜ್ ಮಾಡ್ತಾನಲ್ಲ, ಇಂಥದಕ್ಕೆಲ್ಲ ಅವನೇನು ಅನ್ನೋದಿಲ್ವಲ್ಲ, ಇದೆಲ್ಲ ನಮ್ಮ ಒಂದು ಇದರಲ್ಲಿ ತಪ್ಪು ಹ್ಮ್. ಅಂತ ಕೆಲವರು ವಿಮರ್ಶೆ ಮಾಡ್ತಾರೆ. ಇನ್ನು ಕೆಲವರು ಅರೆ ಇಷ್ಟೊಂದು ಉದಾರ ಮನೋಭಾವ ಇದೆಯಾ ಅವನಿಗೆ. ಹ್ಮ್. ಸೊ ಒಬ್ಬೊಬ್ಬರು ಮೈಂಡ್ ಸೆಟ್ಟು ಒಂದೊಂದು ರೀತಿಯಲ್ಲಿ ಇಂಥ ಕೇಸ್ಗಳನ್ನ ವಿಮರ್ಶೆ ಮಾಡ್ತಾರೆ.